ಕನ್ನಡ ನವೋದಯ ಪ್ರವರ್ತಕ, ಕನ್ನಡದ ಕಣ್ವ, ಕನ್ನಡದ ಆಚಾರ್ಯ ಪುರುಷ ಎಂದು ಖ್ಯಾತರಾದವರು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯನವರು. ಇವರು BM ಶ್ರೀ ಎಂದೇ ಪ್ರಸಿದ್ಧರಾದಂಥವರು. 1884ರಲ್ಲಿ ತುಮಕೂರಿನ ಸಂಪಿಗೆ ಗ್ರಾಮದಲ್ಲಿ ಜನಿಸಿದರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಲೇ ಕನ್ನಡಕ್ಕಾಗಿ ಅಹರ್ನಿಸಿ ದುಡಿದಂಥವರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿಯೂ ಸೇವೆ ಸಲ್ಲಿಸಿದಂಥವರು. 1928ರಲ್ಲಿ ಕಲಬುರಗಿಯಲ್ಲಿ ನಡೆದ 19ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಗ್ರೀಕ್, ಇಂಗ್ಲಿಷ್ ಹಾಗೂ ಹಳಗನ್ನಡ ಸಾಹಿತ್ಯದ ಆಳವಾದಂಥ ಅರಿವಿನಿಂದಾಗಿ ಶ್ರೀಯವರು ಹೊಸಗನ್ನಡ ಸಾಹಿತ್ಯಕ್ಕೆ ವಿಶಿಷ್ಟವಾದಂಥ ಕೊಡುಗೆಯನ್ನು ನೀಡಿದರು. ಅವರ ಇಂಗ್ಲಿಷ್ ಗೀತೆಗಳು, ಕವನ ಸಂಕಲನದ ಮೂಲಕ ಕನ್ನಡ ನವೋದಯ ಕಾವ್ಯಕ್ಕೆ ನಾಂದಿಯನ್ನು ಹಾಡಿದರು. ಇದರ ಜೊತೆಗೆ ಹೊಂಗನಸುಗಳು, ಗದಾಯುದ್ಧ ನಾಟಕಂ, ಅಶ್ವತ್ಥಾಮನ್, ಪಾರಸಿಕರು, ಕನ್ನಡ ಬಾವುಟ, ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇಂಗ್ಲಿಷ್ ಗೀತೆಗಳು ಕವನ ಸಂಕಲನದಿಂದ ಆಯ್ದ ಕಾಣಿಕೆ ಎನ್ನುವಂಥ ಕವನವನ್ನು ನಿಮಗಾಗಿ ವಾಚಿಸುತ್ತಿದ್ದೇನೆ. ಕವನದ ಶೀರ್ಷಿಕೆ ಕಾಣಿಕೆ. ಮೊದಲು ತಾಯ ಹಾಲ ಕುಡಿದು ಲಲ್ಲೆಯಿಂದ ತೊದಲಿ ನುಡಿದು ಕೆಳೆಯರೊಡನೆ ಬೆಳೆದು ಬಂದ ಮಾತದಾವುದು, ನಲ್ಲೆಯೊಲವ ತೆರೆದು ತಂದ ಮಾತದಾವುದು. ಸವಿಯ ಹಾಡ ಕತೆಯ ಕಟ್ಟಿ ಕಿವಿಯಲೆರೆದು ಕರುಳ ತಟ್ಟಿ, ನಮ್ಮ ಜನರು ನಮ್ಮ ನಾಡು ಎನಿಸಿತಾವುದು, ನಮ್ಮ ಕವಿಗಳೆಂಬ ಕೂಡು ತಲೆಗದಾವುದು. ಕನ್ನಡ ನುಡಿ ನಮ್ಮ ಹೆಣ್ಣು, ನಮ್ಮ ತೋಟ ದಿನಿಯ ಹಣ್ಣು, ಬಳಿಕ ಬೇರೆ ಬೆಳೆದ ಹೆಣ್ಣು ಬಳಿಗೆ ಸುಳಿದಳು, ಹೊಸದು ರಸದ ಬಳ್ಳಿ ಹಣ್ಣು ಒಳಗೆ ಸುಳಿದಳು. ಪಡುವ ಕಡಲ ಹೊನ್ನ ಹೆಣ್ಣು, ನನ್ನ ಜೀವ ದುಸಿರ ಕಣ್ಣು, ನಲಿಸಿ ಕಲಿಸಿ ಮನವ ನೊಲಿಸಿ ಕುಣಿಸುತ್ತಿರುವಳು, ಒಮ್ಮೆ ಇವಳು ಒಮ್ಮೆ ಅವಳು ಕುಣಿಸುತ್ತಿರುವಳು. ಹೀಗೆ ನಮಗೆ ಹಬ್ಬವಾಗಿ ಇನಿಯರಿಬ್ಬರನ್ನು ತೂಗಿ, ಇವಳ ಸೊಬಗ ನವಳು ತೊಟ್ಟು ನೋಡ ಬಯಸಿದೆ, ಇವಳ ತೊಡುಗೆ ಅವಳಿಗಿಟ್ಟು ಹಾಡ ಬಯಸಿದೆ. ಬಲ್ಲವರಿಗೆ ಬೆರಗೆ ಇಲ್ಲಿ, ಅರಿಯದವರು ನಾಲ್ವರಲ್ಲಿ, ಕಳೆಯ ಬೆಳಕು ಹೊಳೆಯಲೆಂದು ದಣಿದು ಹೋದೆನು, ಬಡವ ನಡಿಲ ಸೇವೆ ಎಂದು ಧನ್ಯನಾದೆನು.